ಇವತ್ತು ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲ, ದಾರಿ ನಾಡಿಕೊಂಡು ಹೋಗ್ಬೇಕು, ಹುಡುಕಿಕೊಂಡು ಹೋಗ್ಬೇಕು. ಎಲ್ಲ ಬಿಸಿ ಆಗಿದ್ದಾರೆ. ಮತ್ತೆ ಹೇಳ್ತೇನೆ ಅಂತ ಅಂತೇಳ್ರಿ. ಹಾಗೆ ಬರ್ಬೇಕು. ವೆಯ್ಟ್ ಮಾಡಿ ಗೈಸ್, ಎಂತ ಅಂತ ಹೇಳ್ತೇನೆ. ಫುಲ್ ತೆರ್ಕಲಿದ್ದಾರೆ. ಅಲ್ಲ ಚೇಚಿ ಫುಲ್ ನೀ ಅದನ್ನ ಹಾಕ್ಬೇಡ. ಸೊ ರಕ್ಷಿತನಿಗೆ ನೀವು ಎಷ್ಟೇ ದ್ವೇಷ ಮಾಡಿದ್ರು ಅವಳಿಗೆ ಅಷ್ಟೇ ಫಾಲೋವರ್ಸ್ ಇದ್ದಾಳೆ. ನೀವೆಂತ ಬೇಕಾದ್ರೆ ಉದ್ಕೊಂಡು ಸಾಯಿರಿ. ಥ್ಯಾಂಕ್ ಯು. ಸೊ ಹಾಯ್, ಹಲೋ, ನಮಸ್ಕಾರ, ಎಂಚಿಲ್ಲರ್ ಮಾತಾ. ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವ್ಲಾಗ್. ಸೊ ಎಂತ ತುಂಬ ದಿನ ಆಗಿತ್ತು, ನಿಜ ತುಂಬ ದಿನ ಆಯ್ತು ನಾನು ವ್ಲಾಗ್ ಹಾಕದೆ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಸೊ ಇವತ್ತು ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಂಥದೋ ಒಂದು ನಡಿಲಿಕ್ಕೆ ಉಂಟು. ಅದನ್ನು ರಿವೀಲ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ರಿವೀಲ್ ಮಾಡಲಿಕ್ಕಾದ್ರೆ ಈ ಬ್ಲಾಗಲ್ಲಿ ರಿವೀಲ್ ಮಾಡ್ತಾನೆ, ಇಲ್ಲಾದರೆ ನಾನು ಈ ನೆಕ್ಸ್ಟ್ ಬ್ಲಾಗಲ್ಲಿ ಎಂತ ಅದು ಅಂತೇಳಿ ಹೇಳ್ತೇನೆ. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೇನೆ ಹೇಗಿರ್ತದೆ ಅಂತ ಹೇಳ್ಕೊಂಡು. ಸೊ ಇವತ್ತು ಫುಲ್ ಡೇನ ಕ್ಯಾಪ್ಚರ್ ಮಾಡಿ ಹಾಕ್ತಾನೆ ಆಫ್ಕೋರ್ಸ್, ಯಾಕಂದ್ರೆ ತುಂಬ ಕೆಲಸ ಉಂಟು ಇವತ್ತು. ಅಲ್ಲಿ ಎಲ್ಲ ಕಡೆ ತುಂಬ ಕಡೆ ಹೋಗ್ಲಿಕ್ಕೆ ಉಂಟು. ಸೊ ಕ್ಯಾಪ್ಚರ್ ಮಾಡುವ, ಬ್ಲಾಗ್ ಮಾಡಲಿಲ್ಲಲ್ಲ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ ಬ್ಲಾಗ್ ಹೇಗಾಗ್ತದೆ ಅಂತ ಹೇಳ್ಕೊಂಡು. ನೀವು ಸಹ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡ್ರಿ. ಆ್ಯಂಡ್ ಆ ಸೀಕ್ರೆಟ್ ಎಂತ ಅಂತ ಹೇಳ್ಕೊಂಡು ಒಂದೇ ಈ ಬ್ಲಾಗಲ್ಲೇ ಗೊತ್ತಾಗ್ಬೋದು. ರಿವೀಲ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಬ್ಲಾಗಲ್ಲೇ ಹೇಳ್ತೇನೆ, ಇಲ್ಲದಿದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಓಕೆ, ಸೊ ನಾವು ಹೋಗಲಿಕ್ಕೆಲ್ಲ ರೆಡಿ ಆಗ್ತಿದ್ದಾವೆ ಈಗ. ಅಮ್ಮ ಎಲ್ಲ ಚೆನ್ನಾಗಿ ಅಂತೀಯನ ಗೈಸ್ ನಾನು. ಸೊ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೇವೆ. ಅಮ್ಮನ ಟಾಪನ್ನು ಸಣ್ಣದು ಮಾಡ್ಕೊಂಡು ಹಾಕಿದ್ದೀನಿ. ಸೊ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೇವೆ, ಹೋಗ್ಬೇಕೀಗ. 9:15ಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಈಗ 9 o'clock ಆಗಿದೆ. ಸೊ ಹೋಗ್ಬೇಕು ಗೈಸ್. ದಾರಿ ಗೊತ್ತಿಲ್ಲ, ದಾರಿ ನಾಡಿಕೊಂಡು ಹೋಗ್ಬೇಕು, ಹುಡುಕಿಕೊಂಡು ಹೋಗಬೇಕು. ಅಲ್ಲಿ ನಗರ್ತಿದ್ದಾರೆ ಅಜ್ಜಿಯವಳು, ಎಂತ ಮಾತಾಡ್ತಿದ್ದಾಳೆ ಅಂತ ನಗರ್ತಿರಲ್ಲಿತ್ತು. ಸೊ ಹಾಗೆ ಗೈಸ್, ಏನು ಸಹ ನೋಡ್ತಿದ್ದೇನೆ. ಹಾಯ್ ಮಂಪು ಟಾನಿ, ಹಾಯ್ ಮಂಪು. ನೋಡಿದ್ರೆ ಗೈಸ್, ಅದು ಹಾಯ್ ಮಾಡಿದವನು, ನಮಸ್ಕಾರ ಮಾಡಿದ್ದು. ಸೊ ಅಷ್ಟೇ ಗೈಸ್, ನಾನು ನೆಕ್ಸ್ಟ್ ಎಂತೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತದೆ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತಾನೆ. ಆ್ಯಂಡ್ ನಾನಿವತ್ತು ತುಂಬ ಜನರನ್ನು ಮೀಟ್ ಆಗ್ತಿದ್ದಾನೆ. ಮೀಟ್ ಆಗ್ತಾನೆ ಇಲ್ವ ಅಂತ ಸಹ ಗೊತ್ತಿಲ್ಲ. ಎಂತ ಹೇಗಿರ್ತಾರೆ ಎಂತ ಆಗ್ತದೆ ಗೊತ್ತಿಲ್ಲ ಗೈಸ್. ನೋಡ ಎಂತ ಆಗ್ತದೆ ಅಂತ ಹೇಳ್ಕೊಂಡು ಫುಲ್ ಎಕ್ಸೈಟೆಡ್ ಇದ್ದೇನೆ ನಾನು. ಹಿಂಗೀಸ್ ಎಂತೋ ಕಾಯ್ತುಂಟು ಅಂತ ಹೇಳಿದ್ದೇನೆ ಗೈಸ್. ನಾನು ಎಂತ ಅಂತ ಹೇಳೋದಿಲ್ಲ, ಎಲ್ಲ ಬಿಸಿ ಆಗಿದ್ದಾರೆ. ಮತ್ತೆ ಹೇಳ್ತೇನೆ ಎಂತ ಅಂತೇಳಿ, ರಿವೀಲ್ ಮಾಡಲಿಲ್ಲ ನಾನು ಎಂತ ಅಂತ. ಫೇಮಸ್ ಹಾಯ್ ಹಲೋ ನಮಸ್ಕಾರ ಗೈಸ್. ನಮಸ್ಕಾರ. ಅದೆಂತ ಅದು ನೀನಲ್ಲ, ಹಾಗೆ ಬರ್ಬೇಕದು, ಅದರ ಬರ್ಬೇಕದು. ಇಲ್ಲದ ಕಂಟೆಂಟರ್ಸ್ ಒಂದಾಗಿದ್ದೇವೆ ಗೈಸ್. ನಾವು ಮೀಟಪ್ ಆಗ್ತಿದ್ದೇವೆ. ಸೊ ಎಂತ ಅಂತ ಗೊತ್ತಿಲ್ಲ, ನೋಡಿ ಕಾದು ನೋಡಿ ಎಂತ ಅಂತ. ಎಲ್ಲ ಯೂಟ್ಯೂಬರ್ಸ್ ಮೀಟ್ ಆಗಿದ್ದೇವೆ. ಸೊ ನಮ್ಮ ಸುಳ್ಯದ ಪ್ರತಿಭಾವಂತ ಕಲಾವಿದೆ ಕೂಡ ಇದ್ದಾಳೆ, ಹೀರೋಯಿನ್. ಚಿಕ್ಕ ಮಟ್ಟದಿಂದನೇ ದೊಡ್ಡದು. ಇನ್ನು ಕೆಲವು ದಿನಗಳಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಬರ್ತಾ ಇದೆ. ನೀವೆಲ್ಲರೂ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸುಳ್ಯದ ಪ್ರತಿಭೆ. ಇವರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು ಅಂತ ಗೊತ್ತಾಯ್ತಾ ಗೈಸ್ ನಿಮಗೆ. ನಮ್ಮ ಸುಳ್ಯ ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಚಾನಲ್ ಉಂಟಲ್ಲ, ಅದು ಇವರದೇ ವಾಯ್ಸ್. ಸೊ ನೈಸ್ ಮೀಟಿಂಗ್ ಹಿಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಬ್ಲಾಗ್ಸ್ ನೋಡಲಿಕ್ಕೆ, ಇದು ವಿಡಿಯೋಸ್ ನೋಡಲಿಕ್ಕೆ. ನನಗೆ ಖುಷಿ ಆಗ್ತದೆ ಹೇಳಬೇಕಂದ್ರೆ. ಧನ್ಯವಾದಗಳು. ಹಾಗೆ ಒಳ್ಳೆ ಚಂದ ಬರ್ತದೆ. ನೀವು ಇನ್ನೂ ಚಂದ ವಿಡಿಯೋ ಮಾಡಿ ಹಾಕ್ತಾರೆ, ತುಂಬ ವ್ಯೂಸ್ ಬರ್ತದೆ, ತುಂಬ ಇಷ್ಟ ಆಗ್ತದೆ ಮೇನ್ಲಿ ಹೇಳಬೇಕು ಅಂತ ಹೇಳಿದರೆ. ಸೊ ನೀವು ಇನ್ನೂ ಕೂಡ ಸುಳ್ಯ ಬ್ಲಾಗ್ಸನ್ನು ಫಾಲೋ ಮಾಡ್ತಿಲ್ಲ ಅಂತ ಹೇಳಿದರೆ ಇವರ ಚಾನಲನ್ನು ಇವಾಗಲೇ ಹೋಗಿ ಫಾಲೋ ಮಾಡಿ ಮರಿ. ಸೊ ನಾವೊಂದು ಮನೆಗೆ ಬಂದೇವೆ ಗೈಸ್. ಈ ಮನೆಗೆ 4 ಚೌಕಟ್ಟಿನ ಮನೆ ಅಂತ ಸಹ ಹೇಳ್ತಾರೆ. ನೀವೆಂತ ಹೇಳ್ತೀರಾ ಅಂತ ಗೊತ್ತಿಲ್ಲ, ಎಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಎಂಥ ಮನೆ ಗೈಸ್, ಎಲ್ಲರ ಡ್ರೀಮ್ ಗೈಸ್, ಇಂಥ ಮನೆ ಕಟ್ಟಬೇಕು ಅಂತೇಳಿ. ನನಗಂತೂ ತುಂಬ ಲೈಕ್ ಆಯಿತು. ಸೊ ಎಂಥ ವಿಷಯ ಅಂತ ನಾನು ಇನ್ನೂ ಹೇಳಲಿಲ್ಲ, ಹೇಳೋದು ಇಲ್ಲ, ಯಾಕೆಂದರೆ ಅದು ಸರ್ಪ್ರೈಸ್. ವೆಯ್ಟ್ ಮಾಡಿ ಗೈಸ್, ಎಂತ ಅಂತ ಹೇಳ್ತೇನೆ. ಫುಲ್ ಸರೌಂಡಿಂಗ್, ಈ ಜಗತ್ತಲ್ಲಿ ಈ ಥರದ ಸರೌಂಡಿಂಗ್ ಸಿಗೋದು ನಮಗೆ ಅಪರೂಪ ಗೈಸ್. ಸಣ್ಣ ಉಂಟು ಗೈಸ್ ಮನೆಗೆ. ಅಮ್ಮ ಇಲ್ಲಿ ಬೊಬ್ಬೆ ಆಗ್ತಿದ್ದಾರೆ. ಎಂತ ಅಮ್ಮ? ಪಾಪ 11ವರೆಗೆ ಮುಗಿತದೆ ಅಂತೇಳಿ ಬಂದರು, ಇಲ್ಲಿ ಬೊಬ್ಬೆ ಆಗ್ತಿದ್ದಾರೆ. ನನಗೆ ಶಾಪಿಗೆ ಬಂದೆ ಗೈಸ್. ಎಲ್ಲ ಬಿಸಿಯಲ್ಲಿ ಕಾಸ್ಟ್ಯೂಮ್ ಹೊಲಿತಿದ್ದಾರೆ. ಫುಲ್ ತೆರ್ಕಲಿದ್ದಾರೆ. ಅಲ್ಲ ಚೇಚಿ, ಫುಲ್ ತೆರ್ಕ.
ಹಾಯ್ ಗೈಸ್, ಎಲ್ಲ ಕಾಸ್ಟ್ಯೂಮ್ ಹೊಲಿತಿದ್ದಾರೆ, ಫುಲ್ ಬಿಸಿ ಇದ್ದಾರೆ. ಕಾಸ್ಟ್ಯೂಮ್ ಎಂತ ಇದ್ರೆ ಅಮ್ಮಂಗೆ ಸ್ಟಿಚ್ಚಿ ಕೊಡಿ ಅಲ್ಲಮ್ಮ. ಅಮ್ಮ ಫುಲ್ ಗರಂ ಆಗಿದ್ದಾರೆ ರಕ್ಷಿತನ ಬಗ್ಗೆ, ಬಿಗ್ ಬಾಸ್ ರಕ್ಷಿತನ ಬಗ್ಗೆ. ಎಂತ ಅಮ್ಮ ಅಭಿಪ್ರಾಯ ಅಂತ? ಅಭಿಪ್ರಾಯ ಎಂತ ಇಲ್ಲ, ಅವಳಿಗೆ ಆ ಮಗು ಅಲ್ಲ, ಅವಳಿಗೆ ನೀ ಅದನ್ನ ಹಾಕ್ಬೇಡ. ನಿಜ ಹೇಳ್ತೇನೆ ಗೈಸ್, ಇಷ್ಟೊತ್ತು ಬೊಬ್ಬೆ ಹಾಕ್ತಿದ್ರು, ಬೊಬ್ಬೆ ಹಾಕಿ ಬೈತಾ ಇದ್ರು. ಈಗ ನಾನು ಕ್ಯಾಮರಾ ಹಿಡಿದ ತಕ್ಷಣ ಅವರು ಫುಲ್ ಕಂಗಾಲ್. ಅಮ್ಮ ಹೇಳುದೆ ಅಂತ ಹೇಳಿದ್ರೆ, ಅಶ್ವಿನಿ ಇದ್ದಾಳಲ್ಲ, ಅವಳು ಬಿಗ್ ಬಾಸ್ ಮಾಡಿದ ಈ ಸಲ ಅಂತ ಕೇಳ್ತಿದ್ದಾರಮ್ಮ. ಅಲ್ಲಮ್ಮ, ಅವಳೆಂತ ನಮ್ಮ ರಕ್ಷಿತನಿಗೆ ಹಾಗೆ ಮಾಡುದು ಅಂತ ಅಲ್ಲ? ರಕ್ಷಿತ ಎಲ್ಲ ತಪ್ಪಿದ್ದಾಳ? ರಕ್ಷಿತ ಕರೆಕ್ಟ್ ಇದ್ದಾಳೆ, ಹಾ, ಕರೆಕ್ಟ್ ಪಾಪ ಅವಳು ಮುಂಬೈಯಲ್ಲಿ ಹುಟ್ಟಿದಾದ್ರು ಅಷ್ಟು ಕಷ್ಟಪಟ್ಟಾದ್ರೂ ಕನ್ನಡ ಮಾತಾಡ್ತಿದ್ದಾಳೆ. ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ನಿಮಗೆ ಅಷ್ಟು ಕನ್ನಡ ಬರುದಿಲ್ವಾ? ಅಲ್ಲ, ಅವ್ರು ನೋಡ ಫಾರಿನಿಗೆ ಹೋಗಿ ಇಂಗ್ಲಿಷ್ ಕಲ್ತು ಯೂಟ್ಯೂಬ್ ಮಾಡಿ ಫೇಮಸ್ ಆಗ್ಲಿ ಅಂತ. ಯಾರಿಗೆ ಹೇಳ್ತಿರೋದು ಅಂದ್ರೆ ಅಶ್ವಿನಿಗೆ ಹೇಳ್ತಿರೋದು, ಮತ್ತೆ ಯಾರಿಗೆ ಹೇಳ್ತಿರೋದಲ್ಲ. ಮತ್ತೆಂತ ಅಶ್ವಿನಿಗೆ ಅಂತ ಅಲ್ಲ, ಯಾರಿಗೂ ಸಾಗ್ಲಿಕ್ಕೆ ಅಶ್ವಿನಿ. ಹಾಗೆ ಸೊ ನಮ್ಮ ಕುಡ್ಲದವರು ಬಿಗ್ ಬಾಸ್ ನೋಡೋದವರು ಕೂಡ ಅವರ ತಂಗಿಗೋಸ್ಕರ ಅಂತೇಳಿ ಎದ್ದು ನಿಂತಿದ್ದಾರೆ. ಅವರ ತಂಗಿಯನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮ ತಂಗಿಗೆ ಉಪದ್ರ ಮಾಡ್ಬೋದಾದ್ರೆ ನೀವು ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳ್ತಾರ. ರಕ್ಷಿತನನ್ನು ಟ್ರೀಟ್ ಮಾಡ್ತಿದ್ದಾರೆ. ಸೊ ರಕ್ಷಿತನಿಗೆ ನೀವು ಎಷ್ಟೇ ದ್ವೇಷ ಮಾಡಿದ್ರು ಅವಳಿಗೆ ಅಷ್ಟೇ ಫಾಲೋವರ್ಸ್ ಇದ್ದಾಳೆ. ನೀವೆಂತ ಬೇಕಾದ್ರೆ ಉದ್ಕೊಂಡು ಸಾಯಿರಿ, ಶಿ ವಿಲ್ ವಿನ್ ಅಲ್ಲಮ್ಮ. ಜಯಶಾಲಿಯಾಗಿ ಬರ್ತಾಳಲ್ಲ ರಕ್ಷಿತ. ಖಂಡಿತ ಜಯಶಾಲಿ ಸಪೋರ್ಟ್. ಅಶ್ವಿನಿಯನ್ನು ನೋಡಿ ಅಂತ ಜನಗಳು ಸಹ ಇದ್ದಾರ ಅಂತ ಆಗಿತ್ತು. ನಿನ್ನೆ ಮನೇಲಿ ಅಮ್ಮ ಕುದಿತಾ ಇದ್ರು ಟಿವಿ ನೋಡಿ ಕೊಡಲ್ಲ ಅಮ್ಮ. ಅದೊಂದು ಸಣ್ಣ ಮಗು ಅಲ್ಲ, ಮಾತಾಡ ಅವಳು ಎಂತ ಮಾತಾಡಿದ್ರೆ ತಪ್ಪು ಉಂಟು, ಮಾತಾಡ ತಪ್ಪಿಲ್ಲ. ಇದ್ದದನ್ನೇ ನೇರವಾಗಿ ಆದ್ರೂ ಅವಳ ಒಳಗೊಂದು ಮಾತಾಡುದು ಹೊರಗೊಂದು ಮಾತಾಡುದು, ಹಾಗೆ ಮಾಡಬಾರ್ದು ಅಷ್ಟೇ ಗೈಸ್. ಸೊ ಹಾಯ್ ಗೈಸ್, ನಾನು ಮಧ್ಯದಲ್ಲಿ ಎಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ನನಗೆ ತಮ್ಮ ಸಿಕ್ಕಿದ, ತಮ್ಮನ ಮೊಬೈಲಲ್ಲಿ ವೀಡಿಯೋ ಮಾಡ್ತೇನೆ. ಸೊ ನನಗೆ ಮಧ್ಯದಲ್ಲಿ ಎಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ನಾನು ಹಾಗೆ ಅಮ್ಮನ ಶಾಪಿಗೆ ಹೋಗಿದ್ದೆ. ಅಮ್ಮನ ಶಾಪಲ್ಲಿ ಕೆಲಸ ಎಲ್ಲ ಮುಗಿಸಿ ಬಸ್ ಹತ್ತಿಸಿದೆ, ಪುತ್ತೂರಿಗೆ ಬಂದಿದ್ದೆ. ಪುತ್ತೂರಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಅಂದರೆ ಮನೆ ಹೋಗ್ಲೆಲ್ಲ ಇತ್ತು. ಸೊ ಅದಕ್ಕೆ ಶಾಪಿಂಗ್ ಇತ್ತು. ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಪುತ್ತೂರಿಗೆ ಬಂದಿದ್ದೆ ನಾನು. ಬರುವಾಗ ಚೂರು ಲೇಟ್ ಆಯಿತು, ಬಸ್ ಇರಲಿಲ್ಲ. ಆನೆ ಆಗ್ತಿಲ್ಲ, ಮನೆ ಮಕ್ಕಳಿಗೆ ಆಮಂತ್ರಣ ಆಗ್ತಾ ಉಂಟು ಗೈಸ್, ಆಮಂತ್ರಣ. ಎಂತದ ನಿಂದು? ಇಲ್ಲಿ ನೋಡು, ಚಪ್ಪಲ್ ನೋಡು, ಇಲ್ಲಿ ನೋಡು. ಯಾರ್ದು ಚಪ್ಪಲ್? ಯಾರ್ದು ಚಪ್ಪಲ್? ಆಚೆ ಬಾಬೆದು ಚಪ್ಪಲ್ ಆಗ್ತದೆಯೋ? ಚಪ್ಪಲ್ ನೋಡು, ಬಾಬೆ ಚಪ್ಪಲ್. ನನಗೆ ಮೀಲಿಕ್ಕೆ ಹೋದ್, ನಂಗೆ ಚಪ್ಪಲ್ ಇಲ್ಲ. You tell me in English, then I will give you the video. If you want video, you have to talk in English. कंपनी कंपनी बंद है। गया? क्यों गया? नहीं है, कहाँ गया? अटके ಇವತ್ತೈದು ಮಿನಿಟ್ 40 ಗಂಟೆ 5 ಮಿನಿಟ್ ಗಟ್ಟುವಯಾ? ಅದೇನು ಹೆಚ್ಚು ಟ್ವೆಂಟಿ 20 5 ಮಿನಿಟ್ ಕಟ್. how? Why company? So Sure. whatever you say, I will not give you this. Yeah. Yeah. Fine. Finish. Go. Go. ಅದು ಅಭ್ಯಾಸ कम करना है अभ्यास को. कम करना है. क्या? ಸೊ ಬಿಗ್ ಬಾಸ್ ನೋಡ್ತಾ ಬ್ಲಾಗ್ ಎಂಡ್ ಮಾಡೋದೇ ಮಾಡ್ತೆ ಗೈಸ್. ಸೊ ಈಗ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ನಾನು ಎಂಡ್ ಮಾಡಲ್ಲ, ಕಾರ್ತಿಕಣ್ಣ ಹತ್ರ ಎಂಡ್ ಮಾಡ್ಲಿಕ್ಕೆ ಹೇಳ್ತೇನೆ. ಸೊ ಅವ್ರು ಹೇಗೆ ಎಂಡ್ ಮಾಡ್ತಾರೆ ನೋಡುವ. ಅವ್ರು ಆಲ್ರೆಡಿ ಮಲಗಲಿಕ್ಕೆ ಹೋಗಿದ್ದಾರೆ. ಸೊ ಅವರು ಹೇಗೆ ಎಂಡ್ ಮಾಡ್ತಾರೆ ನೋಡುವ. ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಅಫಿಷಿಯಲ್ ಅಲ್ಲ ಅಂತ ಹೇಳ್ತಾರೆ, ಅನ್ಅಫಿಷಿಯಲ್ ಎಂಡ್ ಕಾರ್ತಿಕಣ್ಣ ಮಾಡ್ತಾರೆ. ಎಂಡ್ ಮಾಡಿ. ನನಗೆ ರಕ್ಷಿತಂದು ಬೇಜಾರು ಅಂತ ಅದನ್ನು ನೋಡ್ತಿದ್ದಾರೆ. ರಕ್ಷಿತಂದು ಬೇಜಾರು ನನಗೆ ಗೊತ್ತಿಲ್ಲ ಎಂಡ್ ಮಾಡಲಿಕ್ಕೆ, ನಾನಿಲ್ಲ. ಎಂಡ್ ಮಾಡಿ. ಸೊ
ಹೇಳಿ ಇವತ್ತಿನ ದಿನ ಹೀಗಿತ್ತು, ಇವತ್ತಿನ ದಿನ ಹೀಗಿತ್ತು. ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಬಾಯ್. ಹೇಳಿ ನನಗೆ ಗೊತ್ತಿಲ್ಲ. ನನಗೆ ಥ್ಯಾಂಕ್ ಯು ಅಂತೇಳಿ. ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು, ಬಾಯ್.